ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಎದುರಾಗಿದೆ. ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟಿನಿಂದಾಗಿ ಈಗ ಜಾಗತಿಕವಾಗಿ ತೈಲ ಭೀತಿ ಎದುರುವ ಸಂಭವ ಇದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಮಹತ್ವದ ಕರೆ ನೀಡಿದ್ದಾರೆ. ವಿದೇಶಿ ವಿನಿಮಯ ರಕ್ಷಣೆಗಾಗಿ ನರೇಂದ್ರ ಮೋದಿ ಅವರು ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡಿ ಹಾಗೂ ಇನ್ನು 1 ವರ್ಷ ಚಿನ್ನ ಖರೀದಿ ಮಾಡೋದು ಬೇಡ ಎನ್ನುವ ಸಂದೇಶವನ್ನು ನೀಡಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ನೋಡೋಣ ಬನ್ನಿ. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. ಇದು ಖಂಡಿತ ಜನರಿಗೆ ಪ್ರಾಬ್ಲಮ್ ಇಲ್ಲದೆ ಅವರು ವರ್ಕ್ ಫ್ರಮ್ ಹೋಮ್ ಮನೆಯಿಂದ ಮಾಡೋದಾದರೆ ಅಥವಾ ಗೋಲ್ಡ್ ಒಂದು ಸೇವಿಂಗ್ಸ್ ಥರ ತಗೊಳ್ಳೋದಾದರೆ ಅದನ್ನೆಲ್ಲ ಅವಾಯ್ಡ್ ಮಾಡಿದರೆ ಎಸ್ ಅದು ಡೆಫಿನೆಟ್ಲಿ ಒಂದು ನ್ಯಾಷನ್ ಬಿಲ್ಡಿಂಗಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮ್ಮದು ಕರೆಂಟ್ ಅಕೌಂಟ್ ಡೆಪಾಸಿಟ್ಸು ತುಂಬ ಜಾಸ್ತಿ ಆಗ್ತಾಯಿದೆ. ಡಾಲರ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋ ಕಾರಣ, ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗಿರೋ ಕಾರಣ ನಮಗೆ ಫಾರಿನ್ ಎಕ್ಸ್ಚೇಂಜ್ ತುಂಬ ಬರ್ತಾಯಿದೆ. ಅದನ್ನು ಅವಾಯ್ಡ್ ಮಾಡ್ಬೋದು. ಡೆಫಿನೆಟ್ಲಿ ಮ್ಯಾಮ್, ಯಾಕಂದರೆ ನೆಸಸರಿ ಇದೆ, ಆಫೀಸ್ ಬಂದು ಹೋಗೋದಿದೆ ಬರಲಿ. ಇಫ್ ಇಟ್ ಈಸ್ ಸೇಮ್ ಕೆಲಸ ಮನೆಯಿಂದನೇ ಆಗತ್ತಂದರೆ ಸೊ ಯಾಕೆ ಟ್ರಾವೆಲ್ ಮಾಡಬೇಕು, ಯಾಕೆ ಪೆಟ್ರೋಲ್ನ ವೇಸ್ಟ್ ಮಾಡಬೇಕು? ಕರೆಕ್ಟ್. ಸೊ ದಟ್ ಈಸ್ ಗುಡ್ ಆಪ್ಷನ್. ಆ್ಯಂಡ್ ಸೆಕೆಂಡ್ ಥಿಂಗ್, ಜ್ಯುವೆಲ್ಸು ಬೈ ಮಾಡದಿರೋದು ಒಳ್ಳೆಯದು. ಬಿಕಾಸ್ ಈಗ ಮ್ಯಾಕ್ಸಿಮಮ್ ರೇಟ್ ಆಗ್ತಾನೇ ಇದೆ. ಸೊ ಅಟ್ಲೀಸ್ಟು ಈಗ 1 ವರ್ಷ ಗ್ಯಾಪ್ ಕೊಟ್ಟರೆ ನೆಕ್ಸ್ಟ್ ಬೈ ಮಾಡೋರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು. ರೇಟು ಅಷ್ಟು ಹೋಗಲ್ಲ ಅನಿಸುತ್ತೆ. ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ಮೇಡಮ್. ಸದ್ಯದ ಜಾಗತಿಕ ಸ್ಥಿತಿಗತಿಗಳನ್ನು ನಾವು ನೋಡಿದ್ದೀವಿ, ಕಂಡೀಷನ್ ಹೆಂಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಮೋದಿ ಅವರು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಸರಿ ಇದೆ. ಕಮ್ಮಿ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಬೆಂಗಳೂರು ಸಿಟಿಗೆ ಇನ್ನೂ ಒಳ್ಳೇದೇ. ಟ್ರಾಫಿಕಲ್ಲಿ ಹೈರಾಣಾಗಿ ಮಳೇಲಿ ಸಿಕ್ಕೊಂಡು ಕಿತ್ತೋಗಿರೋ ರೋಡಲ್ಲಿ ಓಡಾಡೋ ಬದಲು ಮನೇಲಿ ಕೂತ್ಕೊಂಡು ನೆಮ್ಮದಿಯಿಂದ ವರ್ಕ್ ಮಾಡ್ಬೋದಲ್ಲ. So this is not directed to tell to the people. It should go through to the organization, because work from home it's come from the organization. It's not directly from the people. Statement, if you are coming out directly from the PM level, it will be create some pathetic situation in the people mind. So first of all, okay, it's a reality. It is something happened due to this war, but the government should take care. It's not like corona. So even that corona time, it's like that they are telling initially for that this kind of statement, it will create a big pathetic to the people. So they are suffering. They are run out from the city. It is creating very, very critical issues. So for this kind of issue, they can convey to the organization, because we have an employment organization. They can follow up that. Of the price, petrol price, I know. Only 5 days only it's possible. Remaining days we have the petrol demand now. So Narendra Modi gave a statement for IT people we can work from home is better. Important things now. We can manage from the home. We already in COVID time also we have done in work from home jobs. We supported and we completed projects. It's like that. So how? Yeah, that is support. So it will support. Yeah. For IT people and it's very important. Support. Yeah, yes, I know that. Actually, that India only not facing that issue. So all countries are facing that. Okay, that issue not for long. Okay, so short term solve that problem. So we can support that. Like work from home. Work from home. Yeah. So is it possible like we can help some for nation or something? Yeah, support that. ಇದಿಷ್ಟು ಸಾರ್ವಜನಿಕರ ಅಭಿಪ್ರಾಯವಾಗಿತ್ತು. ಹೆಚ್ಚಿನ ಜನರು ವರ್ಕ್ ಫ್ರಮ್ ಹೋಮ್ ಕೊಟ್ಟರೆ ನಾವು ಇಂಧನವನ್ನು ಉಳಿಸ್ಬೋದು, ಮತ್ತು ಬೆಂಗಳೂರಂತಹ ನಗರಗಳಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತದೆ, ಹಾಗೂ ಕೆಲಸ ಕೂಡ ಜಾಸ್ತಿ ಹೆಚ್ಚಾಗ್ತದೆ. ಇದರಿಂದ ನಾವು ದೇಶದ ಆರ್ಥಿಕತೆಗೆ ಸಹಾಯ ಮಾಡಬೇಕು ಎನ್ನುವ ಅಭಿಪ್ರಾಯ ಅವರಿಂದ ಬಂತು. ಕ್ಯಾಮ್ರಾ ಪರ್ಸನ್ ಕೀರ್ತಿಕ್ ಜೊತೆ ಪೂರ್ಣಿಮಾ ಪರಣಕಿಲ, ದ ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.